ನಟ ದರ್ಶನ್ ಮನೆಯೂಟದ ಕನಸು ಇವತ್ತಾದರೂ ಈಡೇರುತ್ತಾ ಅನ್ನುವಂತಹ ಒಂದು ಪ್ರಶ್ನೆಯಂತೂ ಇದ್ದೇ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಆದಂತಹ ಹಿನ್ನಡೆಯ ಬಳಿಕ ಹೈಕೋರ್ಟ್ನಲ್ಲಿ ದರ್ಶನ್ ಮನೆಯೂಟದ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಇರುವಂಥದ್ದು. ಇವತ್ತು ಹೈಕೋರ್ಟ್ನಲ್ಲಿ ಅವರು ಸಲ್ಲಿಸಿರುವಂತಹ ರಿಟ್ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಹೈಕೋರ್ಟ್ ಮೊರೆ ಹೋಗಿರುವಂತಹ ದರ್ಶನ್ ಪರ ವಕೀಲರಿಗೆ ಜಯ ಸಿಗುತ್ತಾ, ಅವರ ವಾದಕ್ಕೆ ಮನ್ನಣೆ ಸಿಗುತ್ತಾ, ವಾದವನ್ನ ಪುರಸ್ಕರಿಸಲಾಗುತ್ತಾ ಅನ್ನೋ ಕುತೂಹಲ ಸದ್ಯಕ್ಕೆ ಎಲ್ಲ ಕಡೆ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲೂಟವನ್ನು ತಿನ್ನಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿರುವಂತಹ ದರ್ಶನ್ ಈ ಊಟ ತಿನ್ನೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಬಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ. ಜೈಲಧಿಕಾರಿಗಳು ಹಾಗೂ ವೈದ್ಯಾಧಿಕಾರಿಗಳಿಂದ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ತರಿಸಿಕೊಂಡ ನಂತರ ಒಂದು ತೀರ್ಪನ್ನು ಕೊಟ್ಟಿದೆ. ಈಗ ಹೈಕೋರ್ಟ್ ಹೇಗೆ ಕನ್ಸಿಡರ್ ಮಾಡುತ್ತೆ ಇವರ ಅರ್ಜಿಯನ್ನು ಅನ್ನೋದು ಕುತೂಹಲ. ದರ್ಶನ್ ಅರ್ಜಿಗೆ ಸಂಬಂಧಪಟ್ಟಂತೆ ಏನು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ, ವಕೀಲರು ತಮ್ಮ ವಾದವನ್ನು ಯಾವ ರೀತಿ ಮಂಡಿಸ್ತಾರೆ ಅನ್ನೋದು ಕೂಡ ಕುತೂಹಲ. ಯಾಕಂದರೆ ಲಾಸ್ಟ್ ಟೈಮ್ ಅವ್ರು ಹೇಳಿದಂತಹ ಅಷ್ಟು ಪಾಯಿಂಟ್ಸನ್ನ ಕನ್ಸಿಡರೇ ಮಾಡಿರಲಿಲ್ಲ. SPP ಅವರ ಪ್ರತಿ ವಾದಕ್ಕೂ ಕೂಡ ತೂಕ ಸಿಕ್ಕಿತ್ತು. ಮತ್ತು ಇಲ್ಲಿ ಒಂದು ಪ್ರಿಸ್ನರ್ಸ್ ಆಕ್ಟ್ ಇರ್ಬೋದು ಅಥವಾ ಜೈಲಿನ ಮ್ಯಾನ್ಯುಯಲ್ಗೆ ಸಂಬಂಧಪಟ್ಟಂತಹ ಪ್ರಾವಿಷನ್ ಆಕ್ಟ್ ಇರ್ಬೋದು, ಅದನ್ನೆಲ್ಲ ಉಲ್ಲೇಖ ಮಾಡಿತ್ತು. ಕೋರ್ಟ್ ಕೂಡ ತನ್ನ ತೀರ್ಪಲ್ಲಿ ಅದನ್ನೆಲ್ಲ ಕೋರ್ಟ್ ಮಾಡಿದೆ. ಈ ಕಡೆಗೆ SPP ಅವರ ವಾದಕ್ಕೂ ಕೂಡ, ಪ್ರಬಲ ವಾದಕ್ಕೂ ಕೂಡ ಜಯ ಸಿಕ್ಕಿದೆ. ಹೀಗಾಗಿ ಇಲ್ಲಿ ಯಾವ ರೀತಿಯಾದಂತಹ ವಾದ ಇರುತ್ತೆ, ಯಾವ ಪಾಯಿಂಟ್ಸನ್ನ ಚೇಂಜ್ ಮಾಡಿ ವಾದವನ್ನು ಮಂಡಿಸ್ತಾರೆ ಅನ್ನೋದು ಕುತೂಹಲ. ಕೋರ್ಟ್ನ ಅಬ್ಸರ್ವೇಷನ್ ಏನಾಗಿರುತ್ತೆ ಅಂತ. ಯಾಕಂದರೆ ಕರ್ನಾಟಕದ ಯಾವ ಕೈದಿಗಳಿಗೂ ಕೂಡ ಇಲ್ಲಿ ತನಕ ಮನೆಯೂಟ ಕೊಟ್ಟಂತಹ ಇತಿಹಾಸ ಕರ್ನಾಟಕದ ಜೈಲಿಗೆ ಮಟ್ಟಿಗಂತೂ ಇಲ್ಲ. ಸೊ ಏನಾಗುತ್ತೆ ಅಂತ. ಬಟ್ ದೇಶದಾದ್ಯಂತ UTP ಅವ್ರಿಗೆ ಕೊಟ್ಟಿದ್ದಾರಾ, ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ಗೆ ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ ಹೌದು, ಕೆಲವು ಸಜಾಬಂದಿ ಕೈದಿಗಳಿಗೂ ಕೂಡ ಕೊಟ್ಟಿದ್ದಾರೆ. ಒಂದು ಫ್ರೆಶ್ ಎಕ್ಸಾಂಪಲ್ ಅಥವಾ ಸಾರ್ವಕಾಲಿಕವಾಗಿರುವಂತಹ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅದು ಕರೀಂ ಲಾಲ್ ತೆಲಗಿ. ಚಾಪಕಾಗದ ಹಗರಣದಲ್ಲಿ ಜೈಲಿಗೆ ಹೋಗಿದ್ದಂತಹ ವ್ಯಕ್ತಿ. ಆತ 3-4 ಸಲ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರು, ಇದೇ ಥರ ಊಟ ಬೇಕು ಮನೆಯಿಂದ ಅಂತ ಹೇಳಿ. ಕೋರ್ಟ್ ಸೊಪ್ಪು ಹಾಕಿರಲಿಲ್ಲ. ಫೈನಲಿ ಹೆಲ್ತ್ ತುಂಬ ಕೆಡ್ತು ಅಂದಾಗ ಸೊಪ್ಪು ಹಾಕಿತ್ತು.